ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಮಾಡೋಣ. ಪ್ರದರ್ಶನಗಳಲ್ಲಿ ಎಲ್ಲರಿಗೂ ಭಕ್ತಿಯಪೂರ್ವಕ ಶರಣು ಶರಣಾರ್ಥಿ. 12ನೇ ಶತಮಾನದ 900 ವರ್ಷಗಳ ಹಿಂದೆ ಸಾವಿರಾರು ಜನ ಸಂತರ ಜನನವಾಯಿತು ನಮ್ಮ ದೇಶದಲ್ಲಿ. ಭಾರತ ದೇಶವಿದು ಪುಣ್ಯಮಯ ಭೂಮಿ. ಶರಣರೆಲ್ಲರೂ ಜನಿಸಿ ಅವರೆಲ್ಲರ ಪಾದಸ್ಪರ್ಶದಿಂದ ಈ ಭೂಮಿ ಭೂಕೈಲಾಸವಾಗಿದೆ. ಸಂತ ಶಿರೋಮಣಿ ಅಕ್ಕ ಮಹಾದೇವಿ ಜನಿಸಿ ಬಂದಳು ನಮ್ಮ ದೇಶದಲ್ಲಿ. ಇದೊಂದು ಐತಿಹಾಸಿಕ ವ್ಯಕ್ತಿಯೋರ್ವಳ ಸಾಹಿತ್ಯದ ಚಿತ್ರಣ ಮಾತ್ರವಲ್ಲ, ಬದುಕನ್ನು ಪಲ್ಲಟಿಸಿಕೊಂಡು ಅಸಾಮಾನ್ಯ ಯೌಗಿಕ ಗುರಿಯನ್ನು ಮುಟ್ಟಿದ ಶಿವಯೋಗಿನಿ ಅಕ್ಕ ಮಹಾದೇವಿ. ಭೂಮಿಯಲ್ಲಿ ಜನಿಸಿ ಅಮರತ್ವ ಪಡೆದ ಆ ತಾಯಿಯ ವ್ಯಕ್ತಿತ್ವವು ಬಹು ಮುಖ್ಯವಾದದ್ದು. ಆಕೆ ಅನುಭಾವಿ, ತತ್ವಜ್ಞಾನಿ, ಯೋಗಿನಿ, ಸಾಹಿತಿ, ಕ್ರಾಂತಿಕಾರಿಣಿ, ಸ್ವತಂತ್ರ ವಿಮರ್ಶಾ ಪ್ರಜ್ಞೆಯುಳ್ಳವಳು. ಮೀಸಲಳೆಯದ ವೈರಾಗ್ಯದ ಸೋಪಾನವಿಡಿದು ಆಧ್ಯಾತ್ಮಿಕ ಶ್ರೀಗಿರಿಯ ಶಿಖರವನ್ನೇರಿ ಮೀಸಲಳೆಯದ ಕುಸುಮಾಗಿ ಚನ್ನಮಲ್ಲಿಕಾರ್ಜುನನ ಎಡೆಯಾಗಿ ಅಕ್ಕ ಮಹಾದೇವಿ. ಈ ರೂಪಕ ಅಲ್ಲಮ್ಮ ಪ್ರಭು ಹಾಗೂ ಅಕ್ಕ ಮಹಾದೇವಿಯವರ ಸಂವಾದ ಬಹು ಸ್ವಾರಸ್ಯಕರವಾದದ್ದು. ಅಲ್ಲದೆ ಸರ್ವ ಸಮಾನತೆಗೆ ಪ್ರಾಧಾನ್ಯ. ಗಂಡು ಹೆಣ್ಣೆಂಬ ಭೇದವೇ ಇಲ್ಲ, ಆತ್ಮ ಒಂದೇ, ಗಂಡಿನಲ್ಲೂ ಹೆಣ್ಣಿನಲ್ಲೂ. 12ನೇ ಶತಮಾನದಲ್ಲಿ ಅನುಭವ ಮಂಟಪವೆಂಬ ಆಧ್ಯಾತ್ಮದ ಮಂದಿರದೊಳಗೆ ಶರಣರು ಜೇನುಮೂಡಿನ ತೆರದಿ ಒಂದಾಗಿದ್ದು, ವಚನ ಸಾಹಿತ್ಯವೆಂಬ ಜೇನನ್ನು ಎಲ್ಲರಿಗೂ ಸವಿಯುವಂತೆ ಮಾಡಿ ಮಾನವ ಜೀವನದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಳು. ಈ ರೂಪಕ ಸಂವಾದ ಆಯ್ದುಕೊಂಡಿದ್ದು ತರಂಗಿಣಿ ಎಂಬ ಪುಸ್ತಕದಿಂದ. ಜಗದ್ಗುರು ಮಾತೆ ಮಹಾದೇವಿಯವರು ರಚಿಸಿರುವ ಪುಸ್ತಕ ಬಹಳ ಹೃದಯ ಸ್ಪರ್ಶಿ. ಸೊಲ್ಲಾಪುರದ ಶಂಕರಲಿಂಗ ಮಹಿಳಾ ಮಂಡಳ ಗಂಡು ಹೆಣ್ಣಿನ ಪಾತ್ರವೆಲ್ಲವೂ ಹೆಣ್ಣು ಮಕ್ಕಳೇ ಧರಿಸಿ ಅಭಿನಯಿಸಿದ್ದಾರೆ. ತಾವೆಲ್ಲರೂ ಈ ರೂಪಕವನ್ನು ನೋಡಿ ಕಾತರರಾಗಿದ್ದೀರಿ. ತಮ್ಮೆಲ್ಲರಿಗೂ ಎಲ್ಲ ಶರಣ ಸಂಕುಲಕ್ಕೆಲ್ಲ ನಮ್ಮೆಲ್ಲರ ಶರಣು ಶರಣಾರ್ಥಿ. ಈಗ ಪ್ರಾರಂಭವಾಗ್ತದೆ. ಮಹಾದೇವಿಯವರ ಆಗಮನ. ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲರಿಗೂ ಶರಣು ಶರಣ. ಮರ ಮರ ಮಥಳಿ ಶಿಕಿಷ್ಟು ಹುಟ್ಟಿ ಸುತ್ತಣ ತರು ಮರಾದಿಗಳ ಸುಡಲಾಯಿತು. ಆತ್ಮವಾತ್ಮ ಮಥಳೀಶಿ ಜ್ಞಾನಾಗ್ನಿ ಹುಟ್ಟಿ ಹತ್ತಿರ್ದ ತನು ಗುಣಾದಿಗಳ ಸುಡಲಾಯಿತು. ಇದು ಕಾರಣ ಮಹಾನುಭಾವಿಗಳ ಸಂಗವನೆ ಕರುಣಿಸಿ ಒಡಲಿನೊಳಗಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಎನ್ನ ಒಡಲಿನೊಳಗಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಒಡಲಿನೊಳಗಿಕೊಳ್ಳ ಚೆನ್ನಮಲ್ಲಿಕಾರ್ಜುನ. ಶರಣು ಶರಣಾರ್ಥಿಯಲ್ಲಿ ತಾಯಿ ನಮ್ಮವ್ವ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ಕರುಣಾ ಸಾಗರ ನಿಧಿಯೇ, ದಯಾಮೂರ್ತಿ ತಾಯಿಯೇ ಶರಣು ಶರಣಾರ್ಥಿ. ಶರಣಾರ್ಥಿ ಶರಣಾರ್ಥಿ ತಂದೆ. ಮಹಾಲಿಂಗ ತ್ರಿಪುರಾಂತಕನೊಡ್ಡಿದ್ದ ತೊಡಕ ನೀವು ಬಿಡಿಸಿದರಾಗಿ, ನಿಮ್ಮ ದಯದಿಂದ ನಾನು ಹುಲಿನೆಕ್ಕಿ ಬದುಕಿದೆನು.
ಈ ಅನುಭವ ಮಂಟಪಕ್ಕೆ ತಾವು ದಯಪಾಲಿ ಬರಬೇಕು. ಶರಣು ಶರಣಾರ್ಥಿ. ಆಯಿತು ತಂದೆ, ಶರಣಾರ್ಥಿ ಶರಣು ಶರಣಾರ್ಥಿ. ಬಸವಣ್ಣನೇ ಮುಖಸಜ್ಜೆ, ಬಸವಣ್ಣನೇ ಅವಳೋಕೆ, ಬಸವಣ್ಣನ ನಾನು ಎತ್ತಿ ಮುದ್ದಾಡಿಸುವನು. ಬಸವಾ ಸಂಗನ ಬಸವಿದೇವ ಜಯತು, ಬಸವಾ ಸಂಗನ ಬಸವಿಲಿಂಗ ಜಯತು. ಬಸವವೂ ಎನಗೂ ಭಾವಭೇದವಿಲ್ಲ, ಬಸವವೂ ಎನಗೂ ರಾಶಿಕೂಟ ಉಂಟು. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನ ಬೆಸಲಾಗದ ಮಾಣತಿ ನಾನಯ್ಯ. ಬಸವಾ ಬಸವಾ ಬಸವ. ಸೂರ್ಯನುದಯ ತಾವರೆಗೆ ಜೀವಾಳ, ಸೂರ್ಯನುದಯ ತಾವರೆಗೆ ಜೀವಾಳ. ಚಂದ್ರನುದಯ ನೈದಿಲಿಗೆ ಜೀವಾಳ, ಚಂದ್ರನುದಯ ನೈದಿಲಿಗೆ ಜೀವಾಳ. ಸೂರ್ಯನುದಯ ತಾವರೆಗೆ ಜೀವಾಳ. ಪರಠಾವಿನಲ್ಲಿ ಕೋಟ ಜೀವಾಳ, ಪರಠಾವಿನಲ್ಲಿ ಕೂಟ ಜೀವಾಳ. ವಲಿದಾಠಾವಿನಲ್ಲಿ ನೋಟ ಜೀವಾಳ, ವಲಿದಾಠಾವಿನಲ್ಲಿ ನೋಟ ಜೀವಾಳ. ವಯ್ಯ ನೋಟ ಜೀವಾಳ. ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ. ಪ್ರಾಣ ಜೀವಾಳ ವಯ್ಯ ಪ್ರಾಣ ಜೀವಾಳ, ಪ್ರಾಣ ಜೀವಾಳ ವಯ್ಯ ಪ್ರಾಣ ಜೀವಾಳ. ಪ್ರಾಣ ಜೀವಾಳ, ಪ್ರಾಣ ಜೀವಾಳ. ಶರಣು ಶರಣು. ಶಾಂತಿ ಶಾಂತಿ. ಯಾರು ಸ್ಥಾನ ಬಿಟ್ಟು ಕದಲಲಾಗದು. ನಾನೊಬ್ಬ ತುಂಟ ಮಗ ಎಂದು ಅಪ್ಪನವರಿಗೆ ಗೊತ್ತು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ನಾನು ಕಲಿದೇವರ ಕಂದ ಮಡಿವಾಳ ಮಾಚದೇವ. ಶರಣಾರ್ಥಿ ತಂದೆ. ನಡೆವ ಮಡೆವ ಮೇಲೆ ಪಾದವನ್ನಿಟ್ಟು ಮುನ್ನಡೆಯಬೇಕು ತಾಯಿ. ಶರಣು ಶರಣಾರ್ಥಿ. ಶರಣರ ಬಟ್ಟೆಯೊಡನೆ ಭವಜೀವಿಗಳ ಹೃದಯದ ಕೊಳೆಯನ್ನೋ ತೊಳೆಯುವ ಮಾಚಿತದ್ದಿಗೆ ಶರಣು. ಇಂತಹ ಮಹಾನುಭಾವ ವಿನಯ ತುಂಬಿ ಮಡಿ ಹಾಸಿದರೆ ತಾನದನ್ನು ಪಾದದಿಂದ ಮೆಟ್ಟುವುದೇ. ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ. ಬಯಸಿ ಭಕ್ತರಿಲ್ಲ, ತಪಸ್ಸು ಮಾಡಿದಡಿಲ್ಲ, ಅದು ತಾನಹ ಕಾಲಕಲ್ಲದೆ ಸಾಧ್ಯವಾಗದು. ಶಿವನೊಲಿದುದಲ್ಲದೆ ಕೈಗೂಡದು. ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನನ ಬಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದ ಕಂಡು ಬದುಕಿದೆನು. ಏಳು ಮಗಳೇ, ದತ್ತ ತಾಯಿ ಮಹಾದೇವಿ ಅಕ್ಕ. ರೂವಿಲ್ಲದವರಿಗೆ ಒಲಿದವರಿಗೆ ತನುವಿನ ಹಂಗುಂಟೆ, ಮನವಿಲ್ಲದವರಿಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರಿಗೆ ಒಲಿದವರಿಗೆ ಕೌಪಿನದ ಹಂಗುಂಟೆ. ಕೂಡಲ ಸಂಗಮ ದೇವ ಮಹಾದೇವಿ ಅಕ್ಕಳೆಂಬ ಭಕ್ತಿಗೆ ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ಅಂತಹ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ತೊತ್ತಾಗಿರಲು ಚೆನ್ನಮಲ್ಲಿಕಾರ್ಜುನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು ತಂದೆ. ಇವರು ಗುಹೇಶ್ವರ ಲಿಂಗದ ಅಲ್ಲಮ್ಮ ಪ್ರಭು ದೇವರು. ಆ ಕಡೆ ಕೂಡಲ ಸಂಗಮ ದೇವರ ಶಿಶುವು ಚೆನ್ನ ಬಸವಣ್ಣ.
ಈ ಕಡೆ ಶರಣರ ಗುಂಪಿನಲ್ಲಿ ಮರಳು ಶಂಕರ ದೇವರು, ಕೋಲಶಾಂತಯ್ಯ, ಮಾದಾರ ಗೂಳಯ್ಯ, ಮೂಳಿಗೆ ಮಾರಯ್ಯ, ಹಡಪದ ಅಪ್ಪಣ್ಣ, ಸಮಗಾರ ಹರಳಯ್ಯ. ಇತ್ತ ಕಡೆ ಶರಣಿಯರ ಗುಂಪಿನಲ್ಲಿ ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಮ್ಮ, ಪುಣ್ಯಸ್ತ್ರೀಯರಾದ ನೀಲಾಂಬಿಕಾ, ಗಂಗಾಂಬಿಕಾ, ಮಹಾತಾಯಿ ಮೋಳಿಗೆ ಮಹಾದೇವಿ ಅಮ್ಮ, ಯೋಗ ಬಲ್ಲಿದೆ ಲಿಂಗಮ್ಮ ತಾಯಿ. ಇವರೆಲ್ಲರೂ ಈ ಮಹಾಮನೆಯ ಮಹಾನುಭಾವರು. ಚನ್ನಮಲ್ಲಿಕಾರ್ಜುನನ ಶರಣರ ಪಾದಕ್ಕೆ ನಮೋ ನಮೋ ಎಂಬೆನು, ನಮೋ ನಮೋ ಎಂಬೆನು. ನಡೆ ಮಗಳೇ ನಡೆ, ದಾರಿಯಲ್ಲಿ ಬಹಳ ಕಷ್ಟವಾಗಿರಬೇಕು. ನಡೆ ಮಗಳೇ ನಡೆ. ಸಾಕು ಸಾಕು ಈ ನಾಟಕ. ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯುವ ಧರ್ಮಶಾಲೆ ಅಲ್ಲ, ಅನುಭವಿಗಳಿಗೆ, ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ನೀಡುವ ಅನುಭವ ಮಂಟಪ. ತಾಯೇ, ಏರುತ್ತಿರುವ ತುಂಬು ಜೌವನದಲ್ಲಿ ಅಪ್ರತಿಮ ಲಾವಣ್ಯವತಿಯಾಗಿರುವ ನೀನು ಈ ಆಧ್ಯಾತ್ಮಿಕ ಸ್ಥಾನಕ್ಕೆ ಏಕೆ ಬಂದಿರುವೆ? ಬಹುಶಃ ದಾರಿ ತಪ್ಪಿ ಬಂದಿರಬೇಕು. ದಾರಿ ತಪ್ಪಿ ಬಂದಿಲ್ಲ ಮಹಾನುಭಾವ, ಉದ್ದೇಶಪೂರ್ವಕವಾಗಿಯೇ ಬಂದಿರುವೆನು. ನನ್ನ ಬದುಕನ್ನು ಶೃಂಗರಿಸಿಕೊಂಡು ಅರ್ಥಪೂರಿತವಾಗಿ ಮಾಡಿಕೊಳ್ಳಲು ಬಂದಿರುವೆನು. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ, ಕಿವಿಗೆ ಮಹಾಂತರ ಸಂಗೀತಗಳೇ ಶೃಂಗಾರ, ವಚನಕ್ಕೆ ಸತ್ಯವ ನುಡಿಯುವುದೇ ಶೃಂಗಾರ, ಜೀವಿಸುವ ಜೀವನಕ್ಕೆ ಶರಣರ ಗಣಮೇಳಾಪವೇ ಶೃಂಗಾರ. ಇವಿಲ್ಲದ ಬಾಳು ಉಪಯುಕ್ತವಿಲ್ಲ ತಂದೆ. ತಾಯೇ, ಹೆಣ್ಣು ಮಕ್ಕಳು ಅಂದರೆ ನಮಗೆ ಭೀತಿ ಬಹಳ. ತರುಣಿಯರು ಎಂದರಂತೂ ಶರಣರು ದೂರ ಸಾಗುವರು. ಲಗ್ನವಾದ ಗೃಹಿಣಿ ಇದ್ದರೆ ಮಾತ್ರ ಆತಂಕವಿಲ್ಲ. ಆದ್ದರಿಂದ ನಿನಗೆ ಮದುವೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಪ್ರಭುವೇ, ನನ್ನ ಮದುವೆ ವಿಷಯ ಜನಜನಿತವಾಗಿದೆ ಅಷ್ಟೇ. ಹರನನ್ನು ವರಿಸಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡುತ್ತಲಿದ್ದೆ. ನಿನಗೆ ಪತಿಯಾರು ಎಂದಾಗ ಶಶಿಧರನ ಹೆಸರು ಹೇಳಿದೆ. ಅದಕ್ಕೆ ತಕ್ಕಂತೆ ನನ್ನವರು ಭಸ್ಮದ ಅನುಲೇಪನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚನ್ನಮಲ್ಲಿಕಾರ್ಜುನನೇ ನನ್ನ ಮದುವೆ ಆಯಿತು ತಂದೆ. ಓಹ್, ಸರಿ ಸರಿ, ಅಂತೂ ನಿನಗೆ ಮದುವೆಯಾಗಿದೆ ಎಂಬುದು ಸತ್ಯ. ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಆದರೆ ಶರಣರ ಸತ್ಸಂಗ ಬೇಕಾದರೆ ನಿನ್ನ ಪತಿ ಯಾರು ಎಂಬುದನ್ನು ಹೇಳು. ಇಲ್ಲವಾದರೆ ಬಂದ ದಾರಿಗೆ ಸುಖವಿಲ್ಲವೆಂದು ತೊಲಗಾಚೆ ತಾಯಿ. ನನ್ನ ಪತಿಯ ಗುರು ಹೇಳಲು ನನಗೆ ಸಂಕೋಚವೇಗೆ? ಸಾವಿಲ್ಲದ ಸಹಜಂಗೆ, ರೂಹಿಲ್ಲದ ಚೆಲುವಂಗೆ, ಭವವಿಲ್ಲದ ಅಭವಂಗೆ, ನಿಶ್ಚಯದ ನಿಶ್ಚಲಂಗೆ ಒಲಿದಿರುವನು ತಂದೆ. ಚನ್ನಮಲ್ಲಿಕಾರ್ಜುನ ನಮ್ಮ ಮಹಾವಿಭುವಿಗೆ ಒಲಿದಿರುವನು ತಂದೆ. ಪರಮಾತ್ಮನನ್ನು ಮದುವೆಯಾದೆಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ. ಮದುವೆ ಎಂದರೇನು? ಎರಡು ವ್ಯಕ್ತಿಗಳ ಸಂಯೋಗ, ತಮ್ಮಲ್ಲಿಯೇ ಅಲ್ಲ, ಸಮಾಜ ಸಾಕ್ಷಿಯಾಗಿ. ಅಂದಹಾಗೆ ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿರುವೆಯಮ್ಮ? ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿದ ಶ್ರೀ ಗುರುಲಿಂಗ ದೇವರು ತೆತ್ತಿಗರಾದರು. ಪರಮಾತ್ಮನು ಮದುವಳಿಗನಾದ, ನಾನು ಮದುವಳಿಗೆ ಆದೆ. ಆನಂದ ಬಂದಿ ಕಣ್ಣಿಂದ ಹರಿಸಿದ ಹರುಷ ಜಲವೇ ಧಾರೋದಕವಾಗಿ ಸಮಸ್ತ ಮಾನವ ಕುಲವೇ ಈ ವಿಶ್ವ ಕುಟುಂಬತ್ವದ ವಿವಾಹ ಮಂಟಪದಲ್ಲಿ ಬಂದು ಬಳಗ ನಿಪುಣವಾಗಿ ನೆರೆಯಿತು. ಅಂತಹ ಅನುರೂಪವರನನ್ನು ಮದುವೆಯಾದುದೊಂದೇ. ಅವನು ನನ್ನೊಂದಿಗೆ ಕಣ್ಣು ಮುಚ್ಚಾಲೆ ಆಡುತ್ತಿದ್ದಾನೆ. ಆದುದರಿಂದ ಅವನನ್ನು ಒಂದುಗೂಡಿಸಿರಿ ಎಂದು ಕೇಳಿಕೊಳ್ಳಲು ನಿಮ್ಮ ಪಾದದಡಿ ಬಂದಿರುವೆನು ತಂದೆ. ಇದರ ಹೊರತು ಲೋಕದ ಉಳಿದವರ ಸುದ್ದಿ ನಾನರಿಯೆ. ನಿನ್ನ ಮದುವೆಯ ಸಂಭ್ರಮ ಹೇಗಿತ್ತು, ವ್ಯವಸ್ಥೆಯ ಬಗ್ಗೆ ಏನು ಎಂದು ಪುನಃ ಪ್ರಶ್ನಿಸಬೇಡಿ, ನಾನೇ ಹೇಳಿಬಿಡುವೆನು. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ, ಆಲಿಕಲ ಹಸೆಯ ಹಾಸಿ, ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆಗೆ ಭಟ್ಟರನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರು. ನೀನು ಮಾತಿನಲ್ಲಿ ಬಹು ಚತುರೆ, ಮುತ್ತು ಮಾಣಿಕ್ಯಗಳನ್ನೇ ವರ್ಷಿಸುವೆ. ಆದರೆ ಇಂತಹ ಬೆಳಗಿನ ಒಗಟುಗಳಿಗೆ ನಾವು ಮರುಳಾಗುವವರಲ್ಲ. ಅದೇನೆಂದು ಬಿಚ್ಚು ಭಾಷೆಯಲ್ಲಿ ಹೇಳು. ಸದ್ಭಕ್ತಿ ಎಂಬ ಮಂಟಪವ ಮಾಡಿ, ಸುಜ್ಞಾನದ ಚಪ್ಪರವ ಕಟ್ಟಿ, ಸತ್ಕ್ರಿಯೆ ಎಂಬಂತ ಹಸೆ ಮಣೆ ಹಾಸಿದರು. ದುಶ್ಚಾರಿತ್ರ್ಯವೆಂಬ ಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ, ಚೈತನ್ಯ ಜ್ಞಾನಯುಕ್ತ ಪರಶಿವನು
ವರನಾದನು. ನಮ್ಮಿಬ್ಬರದು ಬಿಡದ ಬಾಳುವೆ ಚೆನ್ನಮಲ್ಲಿಕಾರ್ಜುನಿಗೆ ಒಲಿದ ನಿತ್ಯ ಮುತ್ತೈದೆ ನಾನು ತಂದೆ. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ್ವ. ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹಂತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ. ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ಬಾಳಲಾರದ್ದಕ್ಕೆ ಇತ್ತ ಬಂದು ಅವನ ಮೇಲೆ ತಪ್ಪನ್ನು ಹೊರಿಸಿ ಎಲ್ಲರ ಮುಂದೆ ನೀನು ಒಳ್ಳೆಯವಳಾಗಬೇಕೆಂದು ಪ್ರಯತ್ನಿಸುತ್ತಿರುವೆ. ಆದರೆ ನಿನ್ನ ಮದುವೆಯ ಬಗ್ಗೆ ಇನ್ನೂ ನಮಗೆ ಸಂಶಯವಿದೆ. ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದನ್ನಲ್ಲ, ಕೇಳಲು ಅರ್ಹವಾದುದೇ. ಹೆಗ್ಗಣವನ್ನು ಒಳಗಿಟ್ಟು ನೆಲಗಟ್ಟು ಮಾಡಿದರೆ ಎಂದಿದ್ದರೂ ಅದು ಕೆದರಿ ಹೊರಬರಬಹುದು. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಅದುಮಿರಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಹಿಂಬಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಿ. ಕೌಶಿಕನಿಗೆ ನಾನು ಹಾಕಿದ ನಿಯಮಗಳಲ್ಲಿ ಗುರುಪೂಜೆ ಲಿಂಗ ಪೂಜೆಗೆ ಅಡ್ಡ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಅವನಿಂದ ಬಿಡುಗಡೆ ಹೊಂದಿದೆ. ಕಾಯ ವಾಚ ಮನಸ ಚೆನ್ನಮಲ್ಲಿಕಾರ್ಜುನ ಒಲಿದ ಕಾರಣ ಮಿಕ್ಕಿನವರಾರು ನನಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂದು ನಂಬುವುದು ಹೇಗೆ ಮಹಾದೇವಿ? ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಕನಸು ಮನಸ್ಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂಗಸುಖವನ್ನು ಬಯಸಲಿಲ್ಲ. ಕೀಳಾದ ಈ ಸಂಸಾರ ಸುಖಕ್ಕೆ ಎಂದೂ ನನ್ನ ಚಿತ್ತವು ಹರಿಯಲಿಲ್ಲ. ಈ ಮರದ ಕೆಳಗೆ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡವೆಂದೇ ವಹಿಸುವರು. ಆದರೆ ನನಗೇನು ವ್ಯಥೆಯಾಗದು ತಂದೆ. ವ್ಯಕ್ತಿಗಳ ಅಂತರಂಗದಲ್ಲಿ ಒಳಹೊಕ್ಕು ನೋಡಬಲ್ಲ ನಿಮ್ಮಂಥವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದಲ್ಲ ತಂದೆ, ಹೃದಯದ ಆಳದಿಂದ ಬಂದುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ ತಂದೆ. ತನುವು ಅನುವಾಗಿ ಮನವು ಮಾರು ಹೋಗಿ ಅಗಲಲಾರದ ಚೆನ್ನನಿಗಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸ ಬಾರುದೇ? ನೀನು ಸೀರೆಯನ್ನು ಬಿಚ್ಚಿದುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಸೀರೆಯನ್ನು ಬಿಸುಟಿತ ವೈರಾಗ್ಯ ನಿಧಿ ಪುನಃ ಕೋದಲ ತೆರೆಯಿಂದ ಗೌಣೇಂದ್ರಿಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಹೌದು, ಅದು ನನಗಾಗಿ ಅಲ್ಲ, ನಿಮ್ಮಂಥವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆಯೇ ಪರಿಪಕ್ವಾವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ಸಾಧಕರಾದ ಸಿದ್ಧ ಪುರುಷರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಕ್ಷೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುವೆನು ತಂದೆ. ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನನ್ನು ಕಾಮಕರೆಂಬ ಕ್ರಿಮಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದು ಹೇಗೆ? ಶಿವ ಇದೆಂಥ ಕರ್ಣ ಕಠೋರ ಪರೀಕ್ಷೆಗೂ ಒಂದು ಮಿತಿ ಇರಬೇಕು. ಇರಲಿ, ನೀವೇಕೆ ವಿವಂಚಿತರಾಗುವಿರಾ ತಂದೆಗಳಿರ? ಹಲವಾರು ತಿಂಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಹುಡುಗ ಗುರುಗಳ ಎದುರಿನಲ್ಲಿ ನಿಂತು ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅವನು ಮುಂದಕ್ಕೆ ಹೋಗಲು ಸದಾವಕಾಶವಷ್ಟೇ. ಆದುದರಿಂದ ನಾನು ಉತ್ತರಿಸುವೆನು. ಸಿಪ್ಪೆಯನ್ನು ಕಳಚಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಸಹಜ. ಆದರೆ ಸಿಪ್ಪೆ ಕಳಚಿದ ಹಣ್ಣನ್ನು ನುಂಗಿಬಿಟ್ಟರೆ ಕ್ರಿಮಿಗಳು ಮುತ್ತುವುದೇ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಮನವೇ ಬೀಜ. ಎನ್ನೊಳಗೊಂದು ಮನ ಆಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಬಲೆ ಬಲೆ ಉಗೆ ಉಗೆ, ಬಲೆ ಬಲೆ ಉಗೆ ಉಗೆ.
ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ? ಎಂಥೆಂಥವರು ಕಾಮನ ಕೈಲಿ ಸಿಕ್ಕು ಮುರಾಬಟ್ಟೆಯಾಗಿರುತ್ತಾರೆ. ಇಂತಹ ಕಾಮನನ್ನು ಗೆಲ್ಲದೆ ಕಾಮಾರಿಯನ್ನು ಒಲಿಸುವುದು ಅಸಾಧ್ಯ. ಶರೀರದ ಕೋಟಿಲಗಳನ್ನು ಆಚಾರದ ಬಲದಿಂದ ಗೆದ್ದೆ, ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ, ಜೀವನ ಪರಿಭ್ರಮಣವನ್ನು ದಿವ್ಯವಾದ ಅನುಭವಗಳಿಂದ ಗೆದ್ದೆ, ಇಂದ್ರಿಯಗಳ ಉಪಟಳವನ್ನು ಶಿವನೊಲುಮೆಯ ಬೆಳಗನೊಟ್ಟು ಗೆಲ್ಲಿದೆ. ಹೀಗೆ ಶಿವನ ವಾಣಿಯನ್ನೇ ಸುಳ್ಳಾಗಿರಿಸಿರುವೆ. ಕಾಮನೇ ನನ್ನ ಮನದಲ್ಲಿ ಹುಟ್ಟಿಲ್ಲವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು? ನನ್ನ ಇರುವು ಹೇಗಿದೆ ಎಂದರೆ ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲವರತ ತಟಕದಂತೆ, ಬೆಂದನುಲಿಯಂತೆ. ಮತ್ತೆ ಹಿಂದಣಂಗ ಉಂಟೆ ಅಣ್ಣ, ಚೆನ್ನ ಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ. ಹೆಣ್ತನವನ್ನು ಅಳಿದುಕೊಂಡು ಸುಟ್ಟ ಹಗ್ಗದಂತೆ ರೂಪವಾಗಿರುವೆ. ಲೋಕದಲ್ಲಿ ಇದ್ದರೂ ಲೌಕಿಕಳಾಗಲಿಲ್ಲ, ಚೆನ್ನನ ಆಶ್ರಯದಲ್ಲಿರುವನು ತಂದೆ. ನಿನಗೆ ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರುವಾಗ ಗುಹೇಶ್ವರನನ್ನು ಬೆರೆಯಲು ಸಾಧ್ಯವೇ? ಶರೀರವು ಇರುವ ತನಕ ದೇವರನ್ನು ಒಲಿಯುವುದು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆ. ಹಾವಿನಲ್ಲಿ ವಿಷದ ಹಲ್ಲು ಇರುವ ತನಕ ಮಾತ್ರ ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕಳೆದಾಗ ಹಾವಾಡಿಗನಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ ತಂದೆ? ಪರಿಶುದ್ಧತೆ ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಿಲ್ಲ. ಕೆಲವರಿಗೆ ತನುಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ ತಂದೆ. ನಾನು ನೇರವಾಗಿ ದೇವರನ್ನು ಪೂಜಿಸಿ ಬದುಕಿನಲ್ಲಿ ಮೋಕ್ಷವನ್ನು ಸೌಖ್ಯವನ್ನು ಹೊಂದಲು ಸಮರ್ಥಳಾದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥಳಾಗಿರುವನು ತಂದೆ. ದೇವನನ್ನು ಒಲಿದೆ ಕೂಡಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ ಅಗಲಿದ್ದೆ ಎಂದು ಹೇಳಿದಂತಾಯ್ತು. ಮಾನವ ದೇವನನ್ನು ಬಿಟ್ಟು ಇರಬಲ್ಲು ಎಂದು ಹೇಳಿದುದಲ್ಲದೆ ಅವನನ್ನು ಸರ್ವವ್ಯಾಪಕತ್ವದಿಂದ ಕೆಳಗಿಳಿಸಿದೆ. ಇದು ವ್ಯಾವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು ಪ್ರಭುವೇ. ತುಪ್ಪವು ಸ್ವಾಭಾವಿಕವಾಗಿ ದ್ರವ, ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲೇ ಇರುವುದು. ಬಿಸಿ ಮಾಡಿದ ತಕ್ಷಣ ಒಂದುಗೂಡುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಕೆ, ಆತ್ಮನು ಅಂತಃಕರಣದಿಂದ ಜೀವನಾಗುವನು. ಶ್ರೀ ಗುರು ಜ್ಞಾನಾಗ್ನಿಯಿಂದ ಆ ಮೇಲಿನ ಆವರಣವನ್ನು ಕರಗಿಸಿದಾಗ ಮತ್ತೆ ಮೂಲ ಚೈತನ್ಯದೊಡನೆ ಬೆರೆಯುವನು ತಂದೆ. ಇದಂತೂ ಬಹು ಹಾಸ್ಯಾಸ್ಪದ. ಸಕ್ಕರೆ ಗೊಂಬೆ ಕ್ಷೀರಸಾಗರ ದಾಳವನ್ನು ನೋಡಿ ಬರುವೆನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಮತ್ತೆ ಹೊರಬರಬಲ್ಲುದೇ? ನಾ ಸತ್ಯ ಎಂದು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಉಗಿದಿಟ್ಟ ದನ ಎದ್ದು ಕರೆಯಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟು ಎಂದರೆ ಮಹಾ ಮೂರ್ಖತನವಾದಂತೆ. ನಾನು ದೇವನನ್ನು ಬೆರೆಸಿದೆ ಎಂದರೆ ನಂಬಲು ಸಾಧ್ಯವಿಲ್ಲ. ಬೆರೆಸಿದವನ ಮಾತು ಮುಗ್ಧವಾಗುವುದು. ಬ್ರಹ್ಮಜ್ಞಾನವಾದಾಗ ವಾಕು ಮೂಕವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿಯೇ ನಾಲಿಗೆ ಅಸ್ತಿತ್ವ ಸಿದ್ಧವಾಗುವಂತೆ ನಾನು ದೇವನನ್ನು ಒಳಹೊಕ್ಕು ಕೂಡಿದೆ ಎಂದು ಹೇಳಿದರೆ ಕೂಡಿಲ್ಲವೆಂಬುದಕ್ಕೆ ಸಾಕ್ಷಿ. ಸಾಧಕನು ಮಾತನಾಡುವನು, ಸಿದ್ಧನು ಮಾತನಾಡನು. ಶಬ್ದಮುಗ್ಧತೆ ಸಿದ್ಧತ್ವದ ಲಕ್ಷಣ. ಸತ್ತ ಹೆಣವು ಮಾತನಾಡಲು ಸಾಧ್ಯವಿದೆ. ಮುಗಿದಿಟ್ಟ ಹಣ ಎದ್ದು ಕರೆಯುವ ಸಂಭವ ಉಂಟು. ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ. ದಣಿದು ಮಲಗಿ ಕನಸನ್ನು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದು ಮಾತನಾಡದಂತಾಗಲಿಲ್ಲವೇ? ನಿದ್ದೆಯು ದಿನನಿತ್ಯದ ಸಾವು. ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದನ ಹೇಗಾದರೂ ಎದ್ದು ಕರೆಯುವುದುಂಟು. ಹೆಪ್ಪಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಬಹುಶಃ ತಾವು ಹಿಂದಿನದೆಲ್ಲವನ್ನು ಮರೆತಂದೇ ತೋರುತ್ತದೆ. ಏಕೆ ಹಾಗೆ ಹೇಳುವೆ?
ಮುಕ್ತಾಯಕ್ಕಳಿಗೆ ಇದೇ ಉತ್ತರವನ್ನು ಹೇಳಲಿಲ್ಲವೇ? ಅಧಿಕ ಪ್ರಸಂಗದ ಮಾತಿಗಿಂತ ಮೌನ ಲೇಸು, ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ಶರಣ ಧರ್ಮವಲ್ಲ. ಮೌನ ಬಂಗಾರವಾದರೆ ಮಾಣಿಕ್ಯ ಶರಣ ಧರ್ಮದ ವಿಶೇಷ ದೃಷ್ಟಿಕೋನ. ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧ ಪುರುಷನಾಗಿ ನುಡಿಯುವ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ. ಸಿದ್ಧ ಪುರುಷರ ಮಾತಿನ ಜ್ಯೋತಿಯಲ್ಲಿ ಅಂಗವನ್ನೇ ಕಾಣಬಹುದು. ಕೊಡವು ತುಂಬುವಾಗ ಶಬ್ದ, ತುಂಬಿದ ಬಳಿಕ ನಿಶಬ್ದ. ತುಂಬಿದ ಕೊಡವನ್ನು ಬರಿದಾದ ಪಾತ್ರೆಗೆ ಬಗ್ಗಿಸಿದಾಗ ಶಿವಶಬ್ದ. ಸಾಧಕನು ತನಗಾಗಿ ಮಾತನಾಡನು, ಜಗದ ಕಲ್ಯಾಣಕ್ಕಾಗಿ ಮಾತನಾಡುವನಷ್ಟೇ. ಭಲೇ ಭಲೇ, ಅಪೂರ್ವ ಉತ್ತರ. ಬಸವಣ್ಣ ಅನುಭವ ಮಂಟಪವೆಂಬ ಆಧ್ಯಾತ್ಮದ ಮಂದಿರವನ್ನು ಕಟ್ಟಿದ್ದಕ್ಕೆ ಮಹಾದೇವಿ ಎಂಬ ಹಂಗಳಸು ಕೂತುದು ಅತ್ಯಂತ ಆನಂದದಾಯಕ. ಕತ್ತಲೆಯಲ್ಲಿ ಸಾಗುವವನು ಮರವೊಂದನ್ನು ಕಂಡು ಮೊದಲಿಗೆ ಕಳ್ಳನೆಂದು ತಿಳಿದು ಬೆಳಕು ಬಿದ್ದಾಗ ಅದು ಸ್ಥಾನ ಎಂದು ಅರಿಯುವಂತೆ ಮಹಾದೇವಿಯನ್ನು ಕೇವಲ ಸಾಮಾನ್ಯ ಹೆಣ್ಣು ಎಂದು ಅವಿವೇಕ ಅಜ್ಞಾನದಿಂದ ತಿಳಿಯಬಾರದು ಎಂಬುದಕ್ಕಾಗಿ ಈ ಸಂವಾದದ ಬೆಳಗನ್ನು ಚೆಲ್ಲಬೇಕಾಯಿತು. ಬಸವಣ್ಣ, ನಿಮ್ಮ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲಳಾದಳು. ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮ ಒಳಿದ ಎನ್ನಕ್ಕ. ಅಂಗವು ಅಂಗನೆಯ ರೂಪದಿಂದ ಇದೆ, ಆದರೆ ಮನಸ್ಸು ಭಾವಗಳು ಪರಿಪಕ್ವಗೊಂಡು ಲಿಂಗರೂಪವಾಗಿವೆ. ಇಂತಹ ಕಠಿಣತಮ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊರಬಂದ ನೀನು ನನ್ನ ಅಕ್ಕ. ಗುಹೇಶ್ವರ ಲಿಂಗದಲ್ಲಿ ಹೆಣ್ಣು ಗಂಡೆಂಬ ಉಭಯ ನಾಮ ಒಳೆದು ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ಎನ್ನ ಅಕ್ಕ ನೀನು. ಮಹಾದೇವಿಯವರಿಗೆ ಜಯವಾಗಲಿ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಶರಣ ಪುಂಗವರೇ, ಮನುಕುಲ ಸಮುದ್ರದಲ್ಲಿ ದೊರೆಯುವ ಅಪಾರ ಮೌಕ್ತಿಕವಿದು. ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿರಿ. ಆಕೆ ನಮಗೆ ನಿಮಗಷ್ಟೇ ಅಕ್ಕಳಲ್ಲ, ಜಗದಕ್ಕ, ಸ್ತ್ರೀ ಕುಲ ಮಾರ್ಗದರ್ಶಿನಿ ಅಕ್ಕ. ಈ ಸಂಬೋಧನೆ ಹುಟ್ಟಿನಿಂದ ಬಂದುದಲ್ಲ, ಶರಣ ಸಮೂಹದಿಂದ ಕೊಡಲ್ಪಟ್ಟ ಮಹಾ ಬಿರುದು. ಗುಹೇಶ್ವರಲೆಂಬ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಶರಣರೇ, ಈ ಹೆಣ್ಣು ಕೂಶಿನ ವ್ಯಕ್ತಿತ್ವವನ್ನು ನೋಡಿರಿ. ದಿಗಂಬರಳಾಗಿ ಬಂದರೂ ಒಬ್ಬರಲ್ಲಿಯೂ ವಿಕೃತ ಭಾವನೆ ಮೂಡಿಲ್ಲ. ಪುಟ್ಟ ಕನ್ಯೆಯೊಂದು ಮಿಂದು ಬಂದು ಬಟ್ಟೆ ತೊಳ್ಸಂದು ತಂದೆಯ ಮುಂದೆ ನಿಂತ ಭಾವವಿರುತ್ತದೆ. ಎಲೆ ಲಿಂಗವಂತರೇ, ಈ ತಾಯಿಯನ್ನು ನೋಡಿರಿ. ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ಣತನವನ್ನೇ ಕಳೆದುಕೊಂಡ ಮಹಾನುಭಾವೆ ಈಕೆ. ಇವಳು ಹಿಡಿದ ಪಥದಲ್ಲಿ ಎಂಥ ದೃಢತೆ ಇದೆ. ಯಾರ ಪ್ರಶ್ನೆಗಳಿಗೂ ಹೆದರದೆ ಉತ್ತರಿಸುವ ದಿಟ್ಟತನವಿದೆ. ಹೆಣ್ಣು ಅಬಲೆ ನಾಯೆ ಎಂದು ಸಂಪ್ರದಾಯವು ಶತಮಾನಗಳಿಂದ ಏರಿದ ಸಂಕೋಲೆಯನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯದ ಶಾಂತಿ ಕ್ರಾಂತಿಕಾಳೆನುವುದ ಬಂದ ವೀರವಿರಕ್ತಿ ನಮ್ಮ ಮಹಾದೇವಿಯಕ್ಕ. ನನ್ನ ಬದುಕು ಕಬ್ಬಿಣದ ಗೊಂಬೆ, ನಿನ್ನ ತತ್ವವು ಪರಿಶುದ್ಧಾಭರಣ. ಹೊಗಳದಿರುತ್ತಂದೆ ನಿನ್ನ ಈ ಪಾದ ಶಿಶುವನ್ನು ಹೊಗಳದಿರುತ್ತದೆ. ಅಬ್ಬಾ, ಎಂತಹ ವಿನಯಶಾಲಿನಿ, ಬಸವಣ್ಣನವರಿಗೆ ತಕ್ಕ ಮಗಳು. ಅಬ್ಬಾ, ಎಂತಹ ವಿನಯಶಾಲಿನಿ, ಬಸವಣ್ಣನವರಿಗೆ ತಕ್ಕ ಮಗಳು. ಶರಣರೇ, ಇಂದಿನ ಗೋಷ್ಠಿಯು ಅಭೂತಪೂರ್ವವಾದುದು. ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿರುವಂತಹ ಐತಿಹಾಸಿಕ ಮಹತ್ವವುಳ್ಳದು ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕು. ಹಿರಿಯತನ ಇರುವುದು ವಯಸ್ಸಿನಲ್ಲ, ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ ಎಂಬುದನ್ನು. 1000 ವರ್ಷ ಬದುಕಿದವರೂ ಹಿರಿಯರಲ್ಲ. ಕುಳಿತಲ್ಲಿಯೇ ಸುತ್ತಲೂ ಹುತ್ತವು ಬೆಳೆದು ಬೆತ್ತವು ಅದರ ಮೇಲೆ ಬೆಳೆದ ತಪಸ್ವಿಯೂ ಹಿರಿಯರಲ್ಲ. ಬದುಕನ್ನು ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆ ಕೆಟ್ಟು ಮಾತನಾಡುವ ಅಜ್ಞಾನಿಗಳು ಹಿರಿಯರಲ್ಲ. ಜ್ಞಾನ, ವಿರಕ್ತಿ, ನಿರ್ಲಿಪ್ತತೆಗಳೇ ಹಿರಿತನದ ಲಕ್ಷಣಗಳು ಎಂಬುದನ್ನು ನಮ್ಮ ಕೂಡಲ ಚನ್ನ ಸಂಗಯ್ಯನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿರುವಳು. ಮುತ್ತಿನಂತಹ ಮಾತನಾಡಿದೆ ಚನ್ನಬಸವಣ್ಣ. ಲೌಕಿಕರು, ಅಜ್ಞಾನಿಗಳು ವಯಸ್ಸಿನ ಮೇಲೆ ಹಿರಿಯರು ಕಿರಿಯರು ಎಂದು ನಿರ್ಧರಿಸಿ ಮಾತನಾಡುವರು. ಆದರೆ ಅರಿವಿನ ಹಿರಿತನಕ್ಕೆ ವಯಸ್ಸು ಅಡ್ಡಬಾರದು.
ಇಂದಿನ ಪುಣ್ಯದಿಂದ ಇಂದು ಈ ಸ್ಥಾನಕ್ಕೆ ಬಂದು ಈ ಮಹಾವ್ಯಕ್ತಿಯನ್ನು ಕಂಡು ನಾನು ಧನ್ಯನಾದೆನು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಯ ಜಯ ಅಕ್ಕ ಮಹಾದೇವಿಗೆ ಉಘೆ ಉಘೆ. ಜಯ ಜಯ ಅಕ್ಕ ಮಹಾದೇವಿಗೆ ಉಘೆ ಉಘೆ. ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಅಲ್ಲಮ ಪ್ರಭು ದೇವರಿರುವ ಕಲ್ಯಾಣ ಅನುಭವ ಮಂಟಪ ಇರುವ ಕಲ್ಯಾಣ ಅನುಭವ ಮಂಟಪ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಮೋಳಿಗೆ ಮಾರಯ್ಯ ಮಡಿವಾಳ ಮಾಕಯ್ಯ ಮೋಳಿಗೆ ಮಾರಯ್ಯ ಮಡಿವಾಳ ಮಾಕಯ್ಯ ಬೇದಾರಕ್ಕೆ ತಯ್ಯರಿರುವ ಕಲ್ಯಾಣ ಬೇದಾರಕ್ಕೆ ತಯ್ಯರಿರುವ ಕಲ್ಯಾಣ ನೀಲಮ್ಮ ಗಂಗಮ್ಮ ನಾಗಮ್ಮ ತಾಯಿ ಅಡುತಡಿಯ ಮಹಾದೇವಿರುವ ಕಲ್ಯಾಣ ಉಡುತಡಿಯ ಮಹಾದೇವಿ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಹರ್ಷದ ಮೇಲೆ 96,000 ಲಕ್ಷದ ಮೇಲೆ 96,000 ಅಂಗಮರು ನೆಲೆಸಿರುವ ಬಸವ ಕಲ್ಯಾಣ ಜಂಗಮರು ನೆಲೆಸಿರುವ ಬಸವ ಕಲ್ಯಾಣ ಆಸೆ ಆಮಿಷಗಳ ನಳಿದ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರಂತನಾರು ಬಲ್ಲರಾರಯ್ಯ ಇದರಂತನಾರು ಬಲ್ಲರಾರಯ್ಯ ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತಿದೆಯ ಸತ್ಯ ಶರಣರ ಸುಳಿವು ತೋರುತ್ತಿದೆಯ ನಿಮ್ಮ ಶರಣ ಬಸವಣ್ಣನ ಕಾಮೆರೆಂಬ ತವಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಕೇಳ ಚೆನ್ನ ಮಲ್ಲಿಕಾರ್ಜುನ ಕೇಳ ಚೆನ್ನ ಕಲ್ಯಾಣ ಕೈಲಾಸವೆಂಬ ನುಡಿಯು ಹಸನಾಯಿತು ಎನ್ನುತ್ತಾ ಅಕ್ಕ ಅಲ್ಲಿ ಸಾಧನೆಯನ್ನು ಮಾಡುತ್ತಾ ಮುಂದೆ ಕದಳಿಗೆ ಹೊರಡಲು ಸಿದ್ಧಳಾಗುತ್ತಾಳೆ. ಕದಳಿಯಲ್ಲಿ ಅಲ್ಲಿ ಹೋಗು. ಅದೇ ರೀತಿ ತ್ರಿಕೂಟ ಪರ್ವತವೆಂಬ ಕದಳಿಯುಂಟು. ಆ ಕದಳಿಯಲ್ಲಿ ನಿನಗಲ್ಲಿ ಒಂದು ಪದವಿ ಸ್ವಯವಾಗುವುದು. ಅದಕ್ಕೆ ತಾವಲ್ಲಿ ಹೋಗಬೇಕಾಗಿ ವಿನಂತಿ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನೋ ಸಂಖ್ಯಾತರ ಕರುಣದೊಳಗೆ
ಕದಳಿಗೆ. ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು, ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು, ಕದಳಿಯ ಬನದಲ್ಲಿ ಭವಹರನ ಕಂಡೆನು, ಭವಗಿದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿದಡೆ ಚೆನ್ನ ಮಲ್ಲಿಕಾರ್ಜುನ ಚರಣ ಕಮಲದಿ ಅಡಗಿದೆ. ಕದಳಿ ಎಂಬುದು ಕದಳಿ ಎಂಬುದು ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ಭವಮೂರ ಅಣ್ಣ, ಕದಳಿ ಎಂಬುವುದು ಭವಮೂರಾರಣ್ಯ, ಕದಳಿ ಎಂಬುದು ತನ, ಕದಳಿ ಎಂಬುದು ಮನ, ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ವಿಷಯಗಳು. ಹೀಗೆ ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿಯಾಗಬೇಕೆಂದು ಆಕೆ ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾದಳು. ಜಯತು ಜಯತು ಮಹಾದೇವಿ ಜಗನ್ಮಾತೆ ಪಾಹಿ ಮಾಂ, ಜಯತು ಜಯತು ಶಿವಭಾಮೆ ಜ್ಞಾನನಿಧಿ ರಕ್ಷ ಮಾಂ, ಜಯತು ಜಯತು ಮಹಾದೇವಿ ಜಗನ್ಮಾತೆ ಪಾಹಿ ಮಾಂ, ಜಯತು ಜಯತು ಶಿವಭಾಮೆ ಜ್ಞಾನನಿಧಿ ರಕ್ಷ ಮಾಂ. ಮನುಕುಲಕ್ಕೆ ಮುಕುಟಮಣಿ ಆದೆ ನೀನು ತಾಯಿಯೇ, ಹೆಣ್ಣು ಕುಲಕ್ಕೆ ಮಾರ್ಗವ ದಿಟ್ಟ ತನದಿ ತೋದೆ, ಜ್ಯೋತಿಮೈ ನೀತಿ ವಿದೆ ಖ್ಯಾತಿ ಪೂರ್ಣ ಮೂರ್ತಿಯೇ, ಮಾತೃಭಾವಿ ಪ್ರೀತಿ ನಿಧೆ ಕವಿ ಕೋಗಿಲೆ ಜ್ಞಾನಿಯೇ. ಹೆಣ್ಣು ಮಾಯೆ ಎಂಬುವರ ಶಿರವು ಕೆಳೆದು ಬಾಗುವನು, ಚಿನ್ಮಯ ನಿಲುವಿನಿಂದ ಸ್ತ್ರೀ ಕುಲಕ್ಕೆ ಕಲಶವ, ಶರಣ ಧರ್ಮ ಮಣಿಯಾಗಿ ಮೆರೆಯುತ್ತಿವೆ ಪರುಷಮನ್, ವಿರತಿ ಭಕ್ತಿ ಸಾಧನದಿ ಸಚ್ಚಿದಾನಂದ ಸತಿ, ಸಚ್ಚಿದಾನಂದ ಸತಿ, ಸಚ್ಚಿದಾನಂದ ಸತಿ. ಜಯತು ಜಯತು ಮಹಾದೇವಿ ಜಗನ್ಮಾತೆ ಪಾಹಿ ಮಾಂ, ಜಯತು ಜಯತು ಶಿವಭಾಮೆ ಜ್ಞಾನನಿಧಿ ರಕ್ಷ ಮಾಂ, ಜ್ಞಾನನಿಧಿ ರಕ್ಷ ಮಾಂ, ಜ್ಞಾನನಿಧಿ ರಕ್ಷ ಮಾಂ. ಶೂನ್ಯಪ್ಪ ಪ್ರಭು ಅವರಿಗೆ, ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ್ಮ ಪ್ರಭು ಅವರಿಗೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರಿಗೆ, ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರಿಗೆ, ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರಿಗೆ, ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರಿಗೆ. ಧನ್ಯವಾದಗಳು. ನನ್ನ ಅದ್ಭುತವಾಗಿ ಇಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ಹುಬ್ಬಳ್ಳಿ ತಂಡದ ರತ್ನ ಗಂಗಣ್ಣವರು ಹಾಗೂ ಅವರ ಸಂಗಡಿಗರು ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕ ಮಹಾದೇವಿಯವರ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಕಲ್ಯಾಣದ ಅನುಭವ ಮಂಟಪದಲ್ಲಿ ಪರೀಕ್ಷಿಸಿದವರು ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಮತ್ತು ಅವರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಶರಣರು, ಕೌಶಿಕ ರಾಜನ ಲಂಪಟತನವನ್ನು ಧಿಕ್ಕರಿಸಿ ಬಂದಿರತಕ್ಕಂಥ ಅಕ್ಕ ಮಹಾದೇವಿಯನ್ನು ಪರೀಕ್ಷಿಸಿದಾಗ ದಿಟ್ಟತನದಿಂದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತಮ್ಮೆದುರಿಗೆ ತಾವು ಪ್ರದರ್ಶನವನ್ನು ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ರತ್ನ ಗಂಗಣ್ಣವರು ಹಾಗೂ ಅವರ ತಂಡದವರು ಇವರಿಗೆ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಂತ ನಾನು ವಿನಂತಿ. ಧನ್ಯವಾದಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಜಯಲಕ್ಷ್ಮಿ ಅನಂತ ಅನಂತ ಧನ್ಯವಾದಗಳು. ಸರ್ಗ ಗಡಿಬಡಿ ಮಾಡ್ಲಕತ್ತಾರು, ಆಮೇಲೆ ಮುಂದಿನ ಪ್ರೋಗ್ರಾಮ್ನ ಅವಂತ ಅವ್ರಿಗೆ ನಮಗೂ ಗೊತ್ತು. ಆದರೂ ಇದು ಸ್ವಲ್ಪ ಬಿಡಕ್ಕೂ ಬರೋಂಗಿಲ್ಲ ರೀ, ಅದರೊಳಗೆ ಆದರೂ ಕಟ್ ಮಾಡೀವಿ. ಟೈಮ್ ಅರ್ಧ ಗಂಟೆ ಅಂತ ಹೇಳಿದ್ರು ಸರ್. ಎಷ್ಟು ಬೇಕಷ್ಟೇ ತೊಗೋಬೇಕೇ ಆಗ್ತದ. ನಾವು ಕರ್ನಾಟಕದವರು ನಾವೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಸ್ವಲ್ಪ ಅದು ತೊಗೊಂಡು ಬರೀ ಸರ್ ಮ್ಯಾಲೆ ಬರ್ರಿ, ದರ್ಗಾ ಸರ್ ಬರೀ ಮ್ಯಾಲೆ. ಎಷ್ಟು ವಯಸ್ಸು
ವಯಸ್ಸೆಷ್ಟು? ಎಂಬತ್ತು ವರ್ಷ, 64 ವರ್ಷ, 70 ವರ್ಷದ ತಾಯಂದಿರು ಇವತ್ತು ಸ್ಟೇಜ್ ಮೇಲೆ ಬಂದು ನಾವು ನಾಟಕ ಮಾಡ್ತೀವಿ ಅಂತ ತಿಳ್ಕೊಂಡು ನಾಟಕ ಮಾಡಿದ್ದಾರೆ, ರೂಪಕ ಮಾಡಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಅಂತ ನೋಡಿದ್ರೆ ಖುಷಿ ಅನ್ನಿಸ್ತದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರೀತಿಯಿಂದ 10,000 ರೂಪಾಯಿ ಕೊಟ್ಟು ಈ ಏನೋ ಒಂದು ನಾಟಕದ ಎಲ್ಲ ತಾಯಂದಿರಿಗೆ ಒಂದು ಖುಷಿ ಆಗಲಿ ಅಂತ ತಿಳ್ಕೊಂಡು 10,000 ರೂಪಾಯಿನ ಕೊಟ್ಟಿದೆ. ಮಾಡ್ತೀವಿ ವಿನಃ ನಾವು ಯಾರು ದುಡ್ಡಿಗೋಸ್ಕರ ಮಾಡಲ್ಲ. ಇದು ನಮ್ಮ ಶರಣರ ತತ್ವ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ. ಇದು ಏನಾದರೂ ದುಡ್ಡು ಬಂದರೆ ಇದು ಸತ್ಕಾರ್ಯಕ್ಕೆ ಹೋಗ್ತದೆ ವಿನಃ ನಾವು ಯಾರು ಒಂದು ಪೈಸಾ ತಗೊಳ್ಳಂಗಿಲ್ಲ. ಇದು ನಮ್ಮ ಗ್ರೂಪಿನ ವಿಶೇಷತೆ. ನಿಜವಾಗ್ಲು ಎಲ್ಲರೂ ಶ್ರೀಮಂತರಿಲ್ಲ, ನಾವು ಮಾಡ್ಕೊಂಡು ತಿನ್ನೋರು ಇದ್ದಾರೆ, ಎಲ್ಲರೊಳಗೆ ಆದಾರ. 80 ವರ್ಷ ನಡೆದು 20 ವರ್ಷ ನಡೆದು 80 ವರ್ಷದ ತನಕ ಆದಾರು. ಆದರೂ ಎಲ್ಲರೂ ಒಂದು ಸೇವೆ ಅಂತ ಮಾಡ್ತೀವಿ. ಇದು ಶರಣ ತತ್ವದ ಸೇವೆ ಅಂತ ಮಾಡ್ತೀವಿ. ಇಷ್ಟೋ ತನಕ ತಾವೆಲ್ಲರೂ ಕುಂತಿದ್ದಕ್ಕಾಗಿನೂ ಧನ್ಯವಾದಗಳು. ಆಮೇಲೆ ಸಲಗತ್ತಿ ಸರ್